ದೇವರಾತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಪ್ರಸಂಗಿ 10ನೇ ಅಧ್ಯಾಯ 10ನೇ ವಾಕ್ಯ. ಕಬ್ಬಿಣವು ಮೊಂಡಾಗಿದ್ದು ಅದರ ಬಾಯಿಯನ್ನು ಮಸೆಯದಿದ್ದರೆ ಅವನು ತಪ್ಪದೇ ಹೆಚ್ಚು ಬಲವನ್ನು ಹಾಕಬೇಕು. ಆದರೆ ಜ್ಞಾನವು ಬದುಕಿಗೆ ಪ್ರಯೋಜನವಾಗಿದೆ. ದೇವರಿಗೆ ಸ್ತೋತ್ರ. Ecclesiastes chapter 10 verse 10. If your hair is blued and you don't sharpen it, you have to work harder to use it. It is more sensible to plan hard. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಕಬ್ಬಿಣವು ಮೊಂಡಾಗಿದ್ದು ಅದರ ಬಾಯಿಯನ್ನು ಮಸೆಯದಿದ್ದರೆ ಅವನು ತಪ್ಪದೇ ಹೆಚ್ಚು ಬಲವನ್ನು ಹಾಕಬೇಕು. ಆದರೆ ಜ್ಞಾನವು ಬದುಕಿಗೆ ಪ್ರಯೋಜನವಾಗಿದೆ. ನಿಜನ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರತಕ್ಕಂಥ ವಿಷಯನೇ, ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ ಇದು ಖಂಡಿತ ಅಲ್ಲ. ಆದರೆ ಜ್ಞಾನ ಬದುಕಿಗೆ ಪ್ರಯೋಜನ ಆಗಿದೆಯಾ? ಖಂಡಿತ ಅದು ಸತ್ಯ. ಜ್ಞಾನ ಎಲ್ಲಿಂದ ಬರುತ್ತೆ? ಜ್ಞಾನೋಕ್ತಿ ಪುಸ್ತಕ. ಅಷ್ಟಕ್ಕೆ ಪುಸ್ತಕವಾದಿರೋದು ಯಾರು ಅಂತಂದರೆ ಪ್ರಸಂಗಿ, ಬೋಧಕನು, ಉಪದೇಶಕನು ಅಂತ ಇದಕ್ಕೆ ಅರ್ಥ. ಇವನು ಯಾರು ಅಂದರೆ ಸೊಲೊಮೋನ ಅರಸನು. ಸೊಲೊಮೋನ ಅರಸನು ಮಹಾಜ್ಞಾನಿ. ಸೊಲೊಮೋನ ಅರಸನು ಹುಟ್ಟುತ್ತಾನೆ ಇರ್ತಕ್ಕಂಥ ಟ್ಯಾಲೆಂಟ್ನಲ್ಲಿ ಮಹಾಜ್ಞಾನಿ ಆಗಿರಲಿಲ್ಲ. ಅವನು ತುಂಬ ಜ್ಞಾನಹೀನನೇ ಆಗಿದ್ದ. ದೇವರಿಗೆ ಸ್ತೋತ್ರ. ಆದರೆ ಜ್ಞಾನವನ್ನು ಹಿಂಗೆ ಪಡ್ಕೊಂಡ ನಾವು ನೋಡೋಣ. ಜ್ಞಾನೋಕ್ತಿ ಪುಸ್ತಕ ಸಂಪೂರ್ಣವಾಗಿ ಅವನೇ ಬರೆದಿರ್ತಕ್ಕಂಥದ್ದು. ಈ ಪುಸ್ತಕ ಪ್ರಸಂಗಿ ಅವನೇ ಬರೆದಿರ್ತಕ್ಕಂಥದ್ದು. ಅಷ್ಟು ಮಾತ್ರ ಇಲ್ಲ, ಪರಮಗೀತೆ ಪುಸ್ತಕ ಅವನೇ ಬರೆದಿರ್ತಕ್ಕಂಥದ್ದು. ಅವನಿಗಂತ ಜ್ಞಾನ ತಲಾಂತ ಇತ್ತಂದರೆ ಖಂಡಿತ ಇರಲಿಲ್ಲ. ನೋಡೋಣ ಅವನ ಆರಂಭದ ಜೀವಿತದಲ್ಲಿ. ಸೊಲೊಮೋನ ಅರಸನು ಬಂದ್ಬಿಟ್ಟು ದಾವೀದ ಅರಸನ ಮಗ. ದಾವೀದ ಅರಸನು ದೇವರಿಗೆ ಬಹಳ ಹೃದಯಕ್ಕೆ ಬಹಳ ಪ್ರಿಯವಾಗಿರ್ತಕ್ಕಂಥ ಅರಸನಾಗಿದ್ದ. ಪ್ರತಿ ಕಾರ್ಯವನ್ನು ಸಹ ದೇವರು ಅವನಿಗೆ ಜ್ಞಾನವನ್ನು ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟು ನಡೆಸ್ತಾ ಇದ್ರು. ಯಾಕೆಂದರೆ ದಾವೀದನ ಮೂಲಕವಾಗಿ ಹೊರತಾಗಿ ದೇವರು ದೊಡ್ಡ ಯೋಜನೆಯನ್ನು ಇಟ್ಟಿದ್ರು. ಕಾರಣ ಅವನಲ್ಲಿರ್ತಕ್ಕಂಥ ಭಕ್ತಿಯಿಂದ, ಅವನಲ್ಲಿರ್ತಕ್ಕಂಥ ನಂಬಿಕಸ್ತಿಕೆಯಿಂದ ದೊಡ್ಡ ಯೋಜನೆಯನ್ನು ದೇವರಿಟ್ಟರು. ಅದರ ನೆರವೇರಿಸೋದಕ್ಕೋಸ್ಕರವಾಗಿ ದೇವರು ಅದರಿಗೆ ಸಹಾಯಕನಾಗಿದ್ದರು. ಹಾಗಂತ ತಪ್ಪು ಮಾಡಿದಾಗ ಬಿಟ್ಟರೆ ಖಂಡಿತ ತಪ್ಪು ಮಾಡಿದಾಗ ಯಾರನ್ನು ಬಿಡಲ್ಲ ದೇವರು. ತಪ್ಪಲ್ಲೂ ಸಹ ದಂಡಿಸಿದ್ರು. ಆದರೆ ದೊಡ್ಡ ಯೋಜನೆ, ದೊಡ್ಡ ಆಶೀರ್ವಾದವನ್ನು ಇಟ್ಟು ದೇವರು ದಾವೀದ ಅರಸನ್ನು ನಡೆಸಿದರು. ಸೊ ಆತನ ಮಗನ ಅಂದರೆ ದಾವೀದನ ನಂತರ ದಾವೀದನ ಸ್ಥಾನಕ್ಕೆ ಸಿಂಹಾಸನಕ್ಕೆ ಬರಬೇಕಾಗೋದಕ್ಕೋಸ್ಕರವಾಗಿ ದೇವರು ಒಬ್ಬನ ಕುರಿತಾಗಿ ಯೋಜನೆಯನ್ನು ಇಟ್ಟಿದ್ದರು. ಆ ಕುರಿತಾಗಿ ಯೋಜನೆಯೇ ಸೊಲೊಮೋನ ಅರಸನು. ಸೊಲೊಮೋನ ಅರಸನು ಅವನ ಜೀವಿತ ಕಾಲದಲ್ಲಿ ದೇವರಲ್ಲಿಟ್ಟಂತಹ ನಂಬಿಕೆ, ಭಯಭಕ್ತಿ, ಪ್ರಾರ್ಥನೆ ನಿಮಿತ್ತವಾಗಿ ದೇವರು ಅವನಿಗೆ ಏನನ್ನು ಕೊಟ್ಟರು, ಹೇಗೆ ನಡೆಸಿದ್ರು. ಸೊಲೊಮೋನ ಅರಸನ ಕುರಿತಾಗಿ ನಾನು ನೋಡೋಣ. 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ಸೊಲೊಮೋನ ಅರಸನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ 9ನೇ ವಾಕ್ಯದವರು ನೋಡೋಣ. ಅವನು ಗಿಬ್ಯೋನಿನಲ್ಲಿರುವಾಗ ರಾತ್ರಿಯಲ್ಲೇ ಸ್ವಪ್ನದೊಳಗೆ ಯೆಹೋವನು ಸೊಲೊಮೋನನಿಗೆ ಕಾಣಿಸಿಕೊಂಡನು. ದೇವರು ಅವನಿಗೆ, ನಾನು ನಿನಗೆ ಏನು ಕೊಡಬೇಕು ಕೇಳಿಕೋ ಎಂದನು. ದೇವರಿಗೆ ಸ್ತೋತ್ರ. ಯಾವಾಗ ದೇವರು ಹಂಗೆ ಹೇಳಿದ್ರು? ಪ್ರಾರ್ಥನೆ ಮಾಡಿ ಬೇಡಿಕೊಂಡಾಗ, ದೇವರ ಮುಂದೆ ಅವಶ್ಯಕತೆಗಳನ್ನು ತಿಳಿಸಿದಾಗ, ಇದು ಬೇಕೇ ಬೇಕು ದೇವರು ಅಂತ ಬೇಡಿಕೆ ಇಟ್ಟಾಗ ದೇವರು ಸ್ವಪ್ನದಲ್ಲಿ ಬಂದು ಹೇಳ್ತಾ ಇದ್ದಾರೆ, ನಾನು ನಿನಗೇನು ಕೊಡಬೇಕು ನೀನು ಕೇಳ್ಕೊ ಅಂತ. ಈಗ ಸೊಲೊಮೋನ ಅರಸನ ಕೇಳ್ತಾ ಇದ್ದಾನೆ. ಅದಕ್ಕೆ ಸೊಲೊಮೋನನು, ನನ್ನ ತಂದೆ ಆಗಿರುವ ನಿನ್ನ ಸೇವಕನಾದ ದಾವೀದನು ನಿನ್ನ ಮುಂದೆ ನೀತಿಯಿಂದಲೂ ಯಥಾರ್ಥವಾದ ಹೃದಯವುಳ್ಳವನಾಗಿಯೂ ನಡೆದದ್ದರಿಂದ ನೀನು ಅವನಿಗೆ ದಯೆ ತೋರಿಸಿ ಈ ಮಹಾಕರುಣೆಯನ್ನು ಅವನಿಗೋಸ್ಕರ ಕಾದಿಟ್ಟಿದ್ದೆ. ಈ ಹೊತ್ತಿರುವ ಹಾಗೆಯೇ ಅವನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಮಗನನ್ನು ಕೊಟ್ಟಿದ್ದೆ. ಈಗ ನನ್ನ ದೇವರಾದ ಯೆಹೋವನೇ, ನೀನು ನನ್ನ ತಂದೆ ದಾವೀದನಿಗೆ ಬಲವಾಗಿ ನಿನ್ನ ಸೇವಕನನ್ನು ಅರಸನನ್ನಾಗಿ ಮಾಡಿದ್ದೆ. ಆದರೆ ನಾನು ಚಿಕ್ಕ ಬಾಲಕನಾಗಿದ್ದು ಹೊರಗೆ ಹೋಗುವುದಕ್ಕೂ ಒಳಗೆ ಬರುವುದಕ್ಕೂ ಅರಿಯದೇ ಇದ್ದೇನೆ. ಇದಲ್ಲದೆ ನಿನ್ನ ಸೇವಕನು ನೀನು ಆಯ್ದುಕೊಂಡ ನಿನ್ನ ಮಹಾಜನರ ಮಧ್ಯದಲ್ಲಿ ಇದ್ದಾನೆ. ಆ ಜನರು ಬಹಳವಾಗಿರುವುದರಿಂದ ಅವರನ್ನು ಎಣಿಸಲು ಲೆಕ್ಕ ಬರೆಯಲು ಆಗದು. ಆದ್ದರಿಂದ ನಿನ್ನ ಜನರನ್ನು ನ್ಯಾಯ ತೀರಿಸಲು, ವಿಚಾರಿಸಲು, ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳಿಯುವ ಹಾಗೆ ನಿನ್ನ ಸೇವಕನಿಗೆ ತಿಳುವಳಿಕೆಯುಳ್ಳ ಹೃದಯವನ್ನು ಕೊಡಬೇಕು. ಏಕೆಂದರೆ ಈ ನಿನ್ನ ಬಹು ಗುಂಪಾದ ಜನರನ್ನು ನ್ಯಾಯ ತೀರಿಸಲು ಸಾಮರ್ಥ್ಯವುಳ್ಳವನು ಯಾವನು ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗದ ನೋಡಿದರೆ
ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಸೊಲೊಮನ್ ಅರಸನು ಚಿಕ್ಕ ಹುಡುಗ ಪ್ರಾರ್ಥನೆ ಮಾಡಿದಾಗ, ಯಾಕೆಂದರೆ ಅವನ ಮೇಲೆ ದೊಡ್ಡ ಜವಾಬ್ದಾರಿ ಬಂತು. ಆ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ನನಗೆ ಜ್ಞಾನ ಇಲ್ಲ, ಮಾರ್ಗ ಇಲ್ಲ, ತಿಳುವಳಿಕೆ ಇಲ್ಲ. ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ದೇವರು ಸ್ವಪ್ನದಲ್ಲಿ ಮಾತನಾಡ್ತಾ ಇದ್ದಾರೆ, ನಾನು ನಿನಗೇನು ಕೊಡಬೇಕು ಅಂತ. ಸೊ ಅವನು ತನ್ನ ಕಾರ್ಯಗಳನ್ನ ದೇವರಿಗೆ ತಿಳಿಸ್ತಾ ದೇವರಿಗೆ ಸ್ತೋತ್ರ. ದೇವರು ಹವಾಲೆ ಕೊಟ್ಟರು ಅಂದರೆ ಖಂಡಿತ ಹವಾಲೆ ಕೊಡಲಿಲ್ಲ. ನಾವು 4ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. 4ನೇ ಅಧ್ಯಾಯದಲ್ಲಿ 29-30ನೇ ವಾಕ್ಯದಲ್ಲಿ, ಫಸ್ಟ್ ಕಿಂಗ್ ಚಾಪ್ಟರ್ 4:29-30. ದೇವರು ಸೊಲೊಮೋನನಿಗೆ ಅತ್ಯಧಿಕವಾಗಿ ಜ್ಞಾನವನ್ನು, ಗ್ರಹಿಕೆಯನ್ನು, ಸಮುದ್ರ ತೀರದಲ್ಲಿರುವ ಮರಳಿನ ಹಾಗೆಯೇ ಹೃದಯದ ವಿಸ್ತಾರವನ್ನು ಕೊಟ್ಟನು. ಸೊಲೊಮೋನನ ಜ್ಞಾನವು ಮೂಡಣ ದೇಶದ ಸಮಸ್ತ ಜ್ಞಾನಕ್ಕಿಂತಲೂ ಈಜಿಪ್ಟಿನ ಸಮಸ್ತ ಜ್ಞಾನಕ್ಕಿಂತಲೂ ಅಧಿಕವಾಗಿತ್ತು. ದೇವರಿಗೆ ಸ್ತೋತ್ರ. ದೇವರು ಅಷ್ಟು ಮಾತ್ರ ಕೊಡಲಿಲ್ಲ, ನೀನು ಕೇಳಿದ ಜ್ಞಾನವನ್ನು ಕೊಡ್ತೀನಿ, ಅಷ್ಟು ಮಾತ್ರ ಅಲ್ಲ, ನೀನು ಕೇಳದೇ ಇರ್ತಕ್ಕಂಥ ಸಕಲ ಸಂಪತ್ತನ್ನು ನಿನಗೆ ಕೊಡ್ತೀನಿ ಅಂತ ದೇವರು ಮುಂದಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಕೇಳಿದ್ದಕ್ಕೋಸ್ಕರವಾಗಿ ಪ್ರೀತಿದೇವ್ರ ಮಕ್ಕಳೇ, ಕೇಳುವ ಪ್ರತಿಯೊಬ್ಬರು ಸಹ ನೀವು ಹೊಂದ್ಕೋತೀರಾ ಅಂತ ಯೇಸು ಕ್ರಿಸ್ತರು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಹೇಳ್ತಿದ್ದಾರೆ. ಬೇಡಿದ್ರೆ ನಿಮಗೆ ಕೊಡಲ್ಪಡುವುದು. ಬೇಡ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀವು ಹೊಂದ್ಕೋತೀರಾ, ಖಚಿತವಾಗಿ ನೀವು ಹೊಂದ್ಕೋತೀರಾ. ದೇವರು ಪಕ್ಷಪಾತಿ ಅಲ್ಲ. ದೇವರಲ್ಲಿರ್ತಕ್ಕಂಥದ್ದು ಎಲ್ಲವೂ ಸಹ ಮನುಷ್ಯರಂತ ನಮಗೋಸ್ಕರನೇ. ಯಾವುದರೂ ಸಹ ದೇವರು ಪಕ್ಷಪಾತ ಮಾಡೋದು ಇಲ್ಲ. ಅಷ್ಟು ಮಾತ್ರ ಅಲ್ಲ, ಕೊಡದೆ ಇಟ್ಕೊಳ್ಳಲ್ಲ. ಪ್ರತಿಯೊಂದು ಕೊಡ್ತಾರೆ. ಯಾವಾಗ ಅಂದರೆ ನಾವು ಕೇಳುವಾಗಲೇ ಅವ್ರಿಗೆ ಇಷ್ಟ ಆಗುತ್ತೆ. ನನ್ನ ಕೇಳ್ತಾ ಇದ್ದಾರಲ್ಲ, ನನ್ನ ಬೇಡ್ತಾ ಇದ್ದಾರಲ್ಲ. ಹೇಗೆ ಬೇಡಬೇಕು ಅಂದರೆ ಜ್ಞಾನೋಕ್ತಿ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ 7ನೇ ವಾಕ್ಯ ಕೇಳುತ್ತೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ನಾವು ಭಯಭಕ್ತಿಯಿಂದ ಕೇಳಬೇಕು. ಭಯಭಕ್ತಿಯಿಂದ ಕೇಳಿದಾಗ ದೇವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವವನ್ನು ಸಲ್ಲಿಸುವಾಗ ದೇವರಿಗೂ ಸಹ ನಮ್ಮ ಮೇಲೆ ಪ್ರೀತಿ ಉಂಟಾಗುತ್ತೆ, ಕನಿಕರ ಉಂಟಾಗುತ್ತೆ, ಆಕರ ಉಂಟಾಗುತ್ತೆ. ನಾವು ಬಯಸುವುದನ್ನು ಬಯಸುವ ಸಮಯದಲ್ಲಿ ತಕ್ಕ ಕಾಲದಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಸೊಲೊಮನ್ ಅರಸನ 3ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡಿದ ಸಹಾಯ ಏನೋ 4ನೇ ಅಧ್ಯಾಯದಲ್ಲಿ ಬಂತು. ಆಶೀರ್ವಾದ. ದೇವರಿಗೆ ಸ್ತೋತ್ರ. ನಾವು ಕೆಲವು ಕಾರ್ಯಗಳ ಕುರಿತಾಗಿ ಪ್ರಾರ್ಥನೆ ಮಾಡಿದಾಗ ನಾವೇನೋ ಒಂದು ಕಾರ್ಯ ಮಾಡ್ತಿರ್ತೀವಿ, ಆ ತಕ್ಷಣ ಜ್ಞಾನ ಬೇಕಾಗುತ್ತೆ. ದೇವರೇ ಜ್ಞಾನ ಕೊಡಿ ಯೇಸಪ್ಪ ಅಂತ ಹೇಳಿದಾಗ ನಮಗೆ ತಕ್ಷಣ ಆ ಕಾರ್ಯಕ್ಕೆ ತಕ್ಕಾಗಿ ಜ್ಞಾನ ಬರುತ್ತೆ. ದೇವರಿಗೆ ಸ್ತೋತ್ರ. ಒಂದು ದೊಡ್ಡ ಕಾನೂನು ಮಾಡಬೇಕಾಗಿರುತ್ತೆ. ಕೇಳಿದ ತಕ್ಷಣ ಅವ್ರಿಗೆ ಕಾನೂನು ಬರುತ್ತಂದರೆ ಖಂಡಿತ ಆ ಕಾನೂನಿಗೆ ಉತ್ತರ ಬರಲ್ಲ. ಆಲೋಚನೆ, ಒಳ್ಳೆಯ ಆಲೋಚನೆ. ದೇವರಿಗೆ ಸ್ತೋತ್ರ. ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ ದೇವರೇ ಹೇಳ್ತಾ ಇದ್ದಾರೆ, ಖಚಿತವಾಗಿ 14ರಿಂದ 19ನೇ ವಾಕ್ಯದವರೆಗೆ. ಪ್ರಾವರ್ಬ್ಸ್ ಚಾಪ್ಟರ್ 8:14-19. ಆಲೋಚನೆಯು ಸುಜ್ಞಾನವು ನನ್ನವು, ವಿವೇಕವು ನಾನೇ, ನನಗೆ ಸಾಮರ್ಥ್ಯವಿದೆ. ನನ್ನ ಮೂಲಕ ಅರಸರು ಆಳುವರು, ಪ್ರಧಾನರು ತೀರ್ಪು ಕೊಡುವರು. ನನ್ನಿಂದ ಅಧಿಪತಿಗಳು ಕೀರ್ತಿವಂತರು, ಭೂಮಿಯ ಎಲ್ಲ ನ್ಯಾಯಾಧಿಪತಿಗಳು ಆಳುವರು. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಶೀಘ್ರವಾಗಿ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ದೇವರಿಗೆ ಸ್ತೋತ್ರ. ನಾವು ಕೇಳೋದ್ರ ಮೂಲಕವಾಗಿ ದೇವರಲ್ಲಿ ಭಯಭಕ್ತಿಯಿಂದ, ದೀನತೆಯಿಂದ, ತಗ್ಗಿಸಿಕೊಳ್ಳುವಿಕೆಯಿಂದ ನಾವು ದೇವರಿಂದ ಏನು ಕೇಳ್ತೀವಿ? ಜ್ಞಾನವನ್ನು ಕೇಳ್ತೀವಿ. ಜ್ಞಾನವೇ ಸಕಲ ಸಂಪತ್ತಿಗೆ ಮಾರ್ಗವಾಗಿದೆ. ಪ್ರೀತಿದೇವ ಮಕ್ಕಳೇ, ಸೊಲೊಮೋನ ಅರಸನು ಮಹಾಜ್ಞಾನಿ ಅಂತ ವಾಕ್ಯ ಹೇಳುತ್ತೆ. ಮಹಾಜ್ಞಾನವನ್ನು ಪಡ್ಕೊಂಡಂತಹ ದೇವರೇ ಹೇಳಿದರು, ನಿನಗೆ ಮಹಾಜ್ಞಾನವು ಕೊಡಲ್ಪಟ್ಟಿದೆ, ತಿಳುವಳಿಕೆ, ವಿವೇಕವು, ಹೃದಯ ವಿಶಾಲತೆಯನ್ನು ಕೊಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಅಷ್ಟನ್ನು ಸಹ ಅವನು ಉಪಯೋಗಿಸ್ಕೊಂಡಿದ್ದು ವ್ಯರ್ಥ ಕಾರ್ಯಕ್ಕೆಲ್ಲ. ಮಹಾ ಐಶ್ವರ್ಯವನ್ನು ಕೊಡಲ್ಪಡ್ತು. ಮಹಾ ಐಶ್ವರ್ಯವನ್ನು ಹೊಂದ್ಕೊಂಡಂತಹ ಸೊಲೊಮೋನ ಅರಸನು ಯಾವುದೇ ಕಾರ್ಯದಲ್ಲೂ ಸಹ ಆತನು ತಡ ಮಾಡ್ತಿರಲಿಲ್ಲ. ದೇವರಿಂದ ಜ್ಞಾನವನ್ನು ಹೊಂದ್ಕೊಂಡಿದ್ದನಲ್ಲ, ಬಹಳ ತಕಕಾಲದಲ್ಲಿ ಮಾಡ್ಕೊಂಡು ಹೋದ. ದೇವರಿಗೆ ಸ್ತೋತ್ರ. ಈಗ ವಾಕ್ಯ ಭಾಗ ನೋಡೋಣ. ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಕಬ್ಬಿಣ ಮೊಂಡಾಗಿದ್ದು ಅದರ ಬಾಯಿಯನ್ನು ಮಸೆಯದಿದ್ದರೆ ಅವನು ತಪ್ಪದೆ ಹೆಚ್ಚು ಬಲವನ್ನು ಹಾಕಬೇಕು, ಆದರೆ ಜ್ಞಾನವು ಬದುಕಿಗೆ ಪ್ರಯೋಜನವಾಗಿದೆ. ಹೌದಾ? ಖಂಡಿತವಾಗ್ಲೂ ಹೌದು. ಮೊಂಡಾಗಿರ್ತಕ್ಕಂಥ ಕಬ್ಬಿಣಕ್ಕೆ ಬಹಳ ಬಲವನ್ನು ಹಾಕಬೇಕು, ಶ್ರಮ ಪಡಬೇಕು, ವ್ಯರ್ಥವಾಗಿ ಪ್ರಯಾಸ ಪಡಬೇಕು. ಆದರೆ ಅದನ್ನು ಮೊಣಚಾಗಿ ಮಾಡಿ ಮಸೀರಿ ಅದನ್ನ. ಆ ಜ್ಞಾನ ಎಲ್ಲಿಂದ ಬಂತಂದರೆ ದೇವರಿಂದಲೇ ಬಂತು. ದೇವರೇ ಹೇಳಿದರೆ ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ, ನಾನು ನಿಮ್ಮನ್ನು ಮೊನಚಾದ ಅಂತಿಗುಂಟೆಯನ್ನಾಗಿ ಮಾಡ್ತೇನೆ. ದೇವರಿಗೆ ಸ್ತೋತ್ರ. ಯಾರಿಗೆ? ಕೇಳ್ಕೊಳ್ತಕ್ಕಂಥವ್ರಿಗೆ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಬೇಡ್ಕೊಳ್ತಕ್ಕಂಥವ್ರಿಗೆ ದೇವರು ಮೊಣಚಾದ ಅಂತಿಗುಂಟೆಯನ್ನು ಮಾಡ್ತೀನಿ ನಿಮ್ಮನ್ನು. ನಿಮಗೆ ಜ್ಞಾನಹೀನರಾಗಿದ್ದೀರಾ, ಬಲಹೀನರಾಗಿದ್ದೀರಾ, ಸೋತು ಹೋಗಿದ್ದೀರಾ, ನಿರಾಸೆಯಲ್ಲಿದ್ದೀರಾ, ನನ್ನ ಜೀವಿತ ಇಷ್ಟೇ ಅಂತ ಅಂದ್ಕೊಂಡಿದ್ದೀರಾ, ನನ್ನ ಬದುಕಿಷ್ಟೇ, ಯಾವ ಪ್ರಯೋಜನಕ್ಕೂ ಬಾರ್ದು ಅಂತ ಅಂದ್ಕೊಂಡಿದ್ದೀರಾ. ಆಸ್ತಿ ಇಲ್ಲ, ವಿದ್ಯೆ ಇಲ್ಲ, ತಿಳುವಳಿಕೆ ಇಲ್ಲ, ಸಹಾಯ ಇಲ್ಲ, ಸಪೋರ್ಟ್ ಇಲ್ಲ, ನಾನೊಬ್ಬ ವ್ಯರ್ಥವಾಗಿ ಜೀವಿಸ್ತಿದ್ದೀನಿ, ನಮ್ಮ ಕುಟುಂಬ ಹೀಗಿದೆ,
ನಮ್ಮ ಬದುಕಿಗಿದೆ ಅಂದ್ಕೊಂಡಿದ್ದೀರಾ ಪ್ರೀತಿ ದೇವ್ರ ಮಕ್ಕಳೇ? ದೇವ್ರು ಹೇಳ್ತಾರೆ ನಿಮ್ಮನ್ನು ಈ ಮುಂಜಾನೆ ಸಮಯದಲ್ಲಿ ಮೊಣಚಾದ ಅಂತ್ಯಗುಂಟೆನ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನೀವು ಯಾರೇ ಆಗಿರಲಿ, ಯಾವುದೇ ದೀನಸ್ಥಿತಿಯಲ್ಲಿರಲಿ, ನಿಮ್ಮ ಪರಿಸ್ಥಿತಿ ಎಷ್ಟೇ ತಗ್ಗಿದ ಪರಿಸ್ಥಿತಿನಲ್ಲಿರಲಿ, ಎಷ್ಟೇ ನೀವು ಅಂದ್ಕೋಬೋದು ನಾನು ಹೀನಾಗಿದ್ದೀನಿ ಅಂತ, ನಾನು ಬಡವನಾಗಿದ್ದೇನೆ, ಜ್ಞಾನ ಕಮ್ಮಿ ಇದೆ, ವಿದ್ಯೆ ಕಮ್ಮಿ ಇದೆ, ತಿಳುವಳಿಕೆ ಕಮ್ಮಿ ಇದೆ, ನನ್ನ ಕುಟುಂಬದಲ್ಲಿ ಯಾವುದೂ ಇಲ್ಲ, ನಾನು ಮಾಡಿ ನಾನು ಬಿಸ್ನೆಸ್ ಮಾಡೋ ಅಥವಾ ಇನ್ನೇನು ಮಾಡಿ ಉದ್ಧಾರ ಆಗೋದಕ್ಕೆ ಅಂದ್ಕೋತೀರಾ? ದೇವ್ರು ಹೇಳ್ತಾರೆ, ಮಗನೇ ಮಗಳೇ, ನೀನು ನನ್ನ ಕೇಳ್ಕೊ, ನಾನು ನಿನಗೆ ಸಹಾಯ ಮಾಡ್ತೇನೆ. ಮೊಣಚಾದ ಅಂತ್ಯಗುಂಟೆಯನ್ನು ಮಾಡ್ತೇನೆ. ನಿಮ್ಮ ಜೀವಿತವನ್ನು ನಾನು ಉಜ್ಜೀವಿಸ್ತೇನೆ, ನಿಮ್ಮ ಜೀವಿತವನ್ನು ಪ್ರಜ್ವಲಿಸ್ತೇನೆ, ನಿಮ್ಮ ಬದುಕನ್ನು ನಾನು ಅಭಿವೃದ್ಧಿ ಮಾಡ್ತೇನೆ, ನಾನು ಆಶೀರ್ವಾದವನ್ನು ಕೊಡ್ತೇನೆ, ತಿಳುವಳಿಕೆಯನ್ನು ಕೊಡ್ತೇನೆ, ಜ್ಞಾನವನ್ನು ಕೊಡ್ತೇನೆ, ಪ್ರೀತಿಯನ್ನು ಇಡ್ತೇನೆ, ಹೃದಯ ವಿಶಾಲತೆಯನ್ನು ನಾನು ಕೊಡ್ತೇನೆ, ನಾನು ನಿಮ್ಮನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಇರ್ತಕ್ಕಂಥ ಜ್ಞಾನದಲ್ಲಿ ಸೋತೋಗ್ಬೇಡ್ರಿ, ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀವು ಸೋತೋಗ್ಬೇಡ್ರಿ, ಇರ್ತಕ್ಕಂಥ ಸಣ್ಣ ಜೀವಿತದಲ್ಲಿ ನೀವು ಇಷ್ಟೇ ಬದುಕು ಅಂತ ನೀವು ನಿರಾಶರಾಗಬೇಡ್ರಿ. ದೇವರೇ ಎಲ್ಲವನ್ನು ಬದಲಾಯಿಸುವವರಾಗಿದ್ದಾರೆ. ದೇವರು ಮಾತ್ರ ಒಬ್ಬರ ಜೀವಿತವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಹೊರತು ನಾವು ಕೊಡೋರ ಹತ್ರ ಎಷ್ಟು ಸಾರಿ ಕೈ ಬಿಡೋಕ್ಕೆ ಸಾಧ್ಯ? ಎಲ್ಲಿವರೆಗೆ ಅವ್ರು ಕೊಡ್ತಾರೆ? ಅವ್ರ ಮನಸ್ಸಿರೋರು ಕೊಡ್ತಾರೆ, ಅವ್ರ ಸಾಮರ್ಥ್ಯ ಇರೋರು ಕೊಡ್ತಾರೆ, ಎಷ್ಟೇ ಪ್ರೀತಿ ಇದ್ರೂ ಕೊನೆಗೆ ಅವ್ರ ಕೈಲೂ ಆಗಲ್ಲ. ಆದರೆ ಮನುಷ್ಯರ ಸಹಾಯ ನಿಶ್ಚಯವಾಗಿ ಅಷ್ಟೇ. ಅದು ಅವ್ರ ಸ್ವಾರ್ಥವಲ್ಲ, ಅವ್ರು ಕೆಟ್ಟವರು ಅಂತಲಲ್ಲ, ಅವ್ರ ಸಾಮರ್ಥ್ಯ ಅಷ್ಟೇ. ದೇವರು ಮಾತ್ರ ನಮಗೆ ಸ್ಥಳ ಹಿಡಿಯಲಾರದಂತಹ, ಅಷ್ಟು ಮಾತ್ರ ಅಲ್ಲ, ನಮ್ಮ ನಿರೀಕ್ಷೆಗೆ ಮೀರಿದಂತಹ, ನಮ್ಮ ಅವಶ್ಯಕತೆಗೂ ಮೀರಿ ಆಶೀರ್ವದಿಸೋದಕ್ಕೆ, ಅತ್ಯಧಿಕವಾಗಿ ನಮ್ಮನ್ನು ಆಶೀರ್ವದಿಸೋದಕ್ಕೆ ದೇವರಿಂದ ಮಾತ್ರ ಸಾಧ್ಯವೇ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಹಾಗಾಗಿ ಯಾವ ಸನ್ನಿವೇಶವನ್ನು ಕುರಿತಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಾ? ಇಂಥ ಕಾರ್ಯದಲ್ಲಿ ನನಗೆ ಜ್ಞಾನ ಬೇಕು ಅಂತಿದ್ದೀರಾ? ಯಾಕೆ ನಾನು ಮಾಡಬೇಕು ಅಂತಿದ್ದೀನಿ, ಇದರಲ್ಲಿ ನನಗೆ ಸರಿಯಾದ ಜ್ಞಾನ ಗೊತ್ತಿಲ್ಲ, ಯಾರೂ ಸಹಾಯ ಮಾಡ್ತಿಲ್ಲ ಅಂತಿದ್ದೀರಾ? ಅಥವಾ ನಾವು ತುಂಬ ಕೆಳಮಟ್ಟದಲ್ಲಿದ್ದೀವಿ, ಅಭಿವೃದ್ಧಿ ಹೊಂದೋದಕ್ಕೆ ಮಾರ್ಗ ಇಲ್ಲ ಅಂತಿದ್ದೀರಾ? ಈ ಮುಂಜಾನೆ ಸಮಯದಲ್ಲಿ ಕರ್ತನೆ ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನಿನ್ನ ಜೀವಿತವನ್ನು ನಾನು ಬದಲಾಯಿಸ್ತೇನೆ, ನನ್ನಿಂದ ಸಾಧ್ಯ ಅದು, ನಿನ್ನ ಬದುಕನ್ನು ಬದಲಾಯಿಸಲಿಕ್ಕೆ ನನ್ನಿಂದ ಸಾಧ್ಯ, ನಾನು ನಿಮ್ಮನ್ನು ಮೊಣಚಾದ ಅಂತ್ಯಗುಂಟೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಹಾಗಾಗಿ ದೀನತೆಯಿಂದ ತಗ್ಗಿಸಿಕೊಳ್ಳುವಿಕೆಯಿಂದ ಪರಿಸ್ಥಿತಿ ಯಾವುದೇ ಇರಲಿ ಅದರ ಬಗ್ಗೆ ಚಿಂತೆ ಮಾಡಬೇಡ್ರಿ, ದೇವರನ್ನ ಕೇಳ್ಕೊಳ್ರಿ. ಕರ್ತನ ನಿಶ್ಚಯವಾಗಿ ನಿಮಗೆ ಸಹಾಯ ಮಾಡ್ಬೋತಾನೆ ಆಗಿದ್ದಾನೆ. ಆ ಸಹಾಯ ನಿಶ್ಚಯವಾಗಿ ಇವತ್ತೇ ಬರುತ್ತೆ, ಇವತ್ತೇ ಸಹಾಯಕ್ಕೆ ಮಾರ್ಗ ಬರುತ್ತೆ. ಯಾಕೆಂದರೆ ವಾಕ್ಯವನ್ನು ಕೊಟ್ಟಿರೋರು ಅವರೇ ಆಗಿದ್ದಾರೆ. ಹಾಗಾಗಿ ಸಹಾಯವು ಅವರ ಹಸ್ತದಿಂದಲೇ ಬರುತ್ತೆ. ಇವತ್ತೇ ಮಾರ್ಗವನ್ನು ತೋರಿಸ್ತಾರೆ ನಿಮಗೆ, ನಂಬಿಕೆಯಿಂದ ನೀವು ಕೇಳೋದಾದರೆ, ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಕೇಳೋದಾದರೆ. ಆಮೇನ್. ಕರ್ತನ ನಿಮ್ಮ ಜೀವಿತವನ್ನು ಉಜ್ಜೀವಿಸುವತರಾಗಿದ್ದಾನೆ. ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಎಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ, ಈ ವಾಕ್ಯ ಭಾಗದಲ್ಲಿ ಈ ಮುಂಜಾನೆ ಸಮಯದಲ್ಲಿ ನಮ್ಮೊಬ್ಬೊಬ್ಬರ ಸಂಗಡ ನೀವು ಮಾತನಾಡ್ತಾ ಇದ್ದೀರಾ. ನಿಶ್ಚಯವಾಗಿ ಕಬ್ಬಿಣ ಮೊಂಡಾಗಿದ್ದಾರೆ, ಅಧಿಕವಾದ ಬಲವನ್ನು ಉಪಯೋಗಿಸ್ತೀರಾ. ಆದರೆ ಅದನ್ನು ಜ್ಞಾನದಿಂದ ಮಾತ್ರವೇ ಅದನ್ನು ಶಾರ್ಪ್ ಮಾಡ್ಕೊಳ್ಳೋಕೆ ಸಾಧ್ಯ, ಅದನ್ನು ಚೂಪ್ ಮಾಡ್ಕೊಳ್ಳೋಕೆ ಸಾಧ್ಯ ಅಂತ ನೀವು ನಮಗೆ ವಾಕ್ಯ ಭಾಗದಲ್ಲಿ ಹೇಳ್ಕೊಡ್ತೀರ. ಅದಕ್ಕಾಗಿ ಸ್ತೋತ್ರ. ಅದು ನಿಮ್ಮಿಂದ ಸಾಧ್ಯ. ನಮ್ಮಲ್ಲಿ ಜ್ಞಾನ ತಿಳುವಳಿಕೆ ಸಾಧ್ಯ ಇಲ್ಲ. ಎಸಪ್ಪ, ನೀವು ಜ್ಞಾನವನ್ನು ಕೊಡೋದಾದರೆ ನಿಶ್ಚಯವಾಗಿ ನಮ್ಮ ಮೊಂಡಾದ ಕಬ್ಬಿಣದಂತೆ ಇರ್ತಕ್ಕಂಥ ನಮ್ಮ ಜೀವಿತಗಳನ್ನು ನೀವು ಮೊಣಚಾಗಿ ಮಾಡಿ ವಾಗ್ದಾನ ಮಾಡಿದ್ದೀರಲ್ಲ, ನಿಮ್ಮನ್ನು ಮೊಣಚಾದ ಅಂತ್ಯಗುಂಟೆಯನ್ನು ನಾನು ಮಾಡ್ತೀನಿ ಅಂತ. ಆ ವಾಗ್ದಾನದ ಪ್ರಕಾರವಾಗಿ ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಿ. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರ ತಾನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.